ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 17,516 ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ ಲೆವೆಲ್ ಅನ್ನು ಗಮನಿಸಿದಾಗ 17,650 ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನೋಡೋದಕ್ಕೆ ಸಿಗೋದು. ಅಕಸ್ಮಾತ್ ನಿಫ್ಟಿ ಏನಾದರೂ 17,650 ಮೇಲೆ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ನಮಗೆ 17,831 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ನಿಫ್ಟಿ ಡೌನ್ ಟ್ರೆಂಡಲ್ಲಿ ಇದ್ದರೆ 17,250 ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ. ನಿಫ್ಟಿ ಏನಾದರೂ 17,250 ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಸಪೋರ್ಟ್ ಝೋನ್ ನಮಗೆ ಕಾಣಿಸೋದು 17,000 ಲೆವೆಲಲ್ಲಿ. ಹಾಗೆ ನಾವು RSI ಗಮನಿಸಿದ್ರೆ 54ರ ಹತ್ತತ್ರ ನಮಗೆ RSI ಕಾಣಿಸ್ತಿದೆ. ಸೊ RSI ಇಲ್ಲಿ ಮಿಡ್ ರೇಂಜ್ ಅಲ್ಲಿ ಕಾಣಿಸ್ತಿದೆ, ಹಾಗೆ ನ್ಯೂಟ್ರಲ್ ಆಗಿ ಇದೆ. MACD ಗಮನಿಸಿದಾಗ MACD ಲೈನ್ ಏನಿದೆ ಸಿಗ್ನಲ್ ಲೈನ್ ನ ಕೆಳಗಡೆ ಕಾಣಿಸ್ತಿದೆ. ಸೊ ಇಲ್ಲಿ ನಮಗೆ ಬಿಯರಿಶ್ನೆಸ್ ಕಾಣಿಸ್ತಿದೆ ನಿಫ್ಟಿನಲ್ಲಿ MACD ಅಲ್ಲಿ ನಾವು ನೋಡಿದಾಗ. SBI ನ Q3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 8,431 ಕೋಟಿ ಪ್ರಾಫಿಟ್ ಅನ್ನ ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. 2020 ಡಿಸೆಂಬರ್ನಲ್ಲಿ ನಾವು ಕಂಪೇರ್ ಮಾಡಿದಾಗ ಅದು 5,196 ಕೋಟಿ ಇತ್ತು. 62% ನಮಗೆ ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆಯೇ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ರಿಟೇಲ್ ಸೆಗ್ಮೆಂಟ್ ಆಗಿರ್ಬೋದು, ಹೋಮ್ ಲೋನ್ ಸೆಗ್ಮೆಂಟ್ ಆಗಿರ್ಬೋದು, ಕಾರ್ಪೊರೇಟ್ ಲೋನ್ಸ್ ಹಾಗೆಯೇ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ಒಂದು ಗ್ರೋತ್ ನಮಗೆ ಬ್ಯಾಂಕಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇವರ ಡೆಪಾಸಿಟ್ ಕೂಡ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. 8.83% ಡೆಪಾಸಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. 38,47,794 ಕೋಟಿ ಡೆಪಾಸಿಟ್ ಈಗ SBI ನ ಬಳಿ ಇದೆ. ಹಾಗೆ ಇಲ್ಲಿ ನಾವು NPA ನ ಗಮನಿಸಬೇಕಾಗುತ್ತೆ ಯಾವುದೇ ಬ್ಯಾಂಕ್ನ ರಿಸಲ್ಟ್ ಬಂದಾಗ. ಸೊ NPA ಈಗ ಗ್ರಾಸ್ NPA ಇದು 4.5% ಕಾಣಿಸ್ತಿದೆ. ಅದೇ ನಾವು ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ ಇದು 4.9% ಇತ್ತು. ಸೊ NPA ಕೂಡ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಇದು ಕೂಡ SBIಗೆ ಒಂದು ಒಳ್ಳೆ ನ್ಯೂಸ್ ಆಗಿರುತ್ತೆ. ಹಾಗೆ ಶೇರ್ ಪ್ರೈಸ್ ಅನ್ನು ನಾವು ಗಮನಿಸಿದಾಗ 529ರಲ್ಲಿ SBI ಟ್ರೇಡ್ ಆಗ್ತಾ ಇದೆ. ಸೊ ಸ್ವಲ್ಪ ವೀಕ್ನೆಸ್ ಕಾಣಿಸಿತ್ತು ನಮಗೆ ಫ್ರೈಡೆ ಸೆಷನ್ ಅಲ್ಲಿ. ಹಾಗೆ IPOಗಳ ವಿಚಾರಕ್ಕೆ ಬರೋದಾದ್ರೆ ಅದಾನಿ ವಿಲ್ಮಾರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 24 ರೂಪಾಯಿ ಹತ್ರ ಕಾಣಿಸ್ತಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋ ಕಾರಣ ಸ್ವಲ್ಪ ಪ್ರೀಮಿಯಂನಲ್ಲಿ ಫಾಲ್ ಕಾಣಿಸ್ತಿದೆ. ಈಗಲೂ ಕೂಡ 1,500 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ಇಲ್ಲೇನಾದರೂ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದಾನಿ ವಿಲ್ಮಾರನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಲಿಸ್ಟಿಂಗ್ ಏನಿದೆ ಇದು ನಮಗೆ 8ನೇ ತಾರೀಕು ಫೆಬ್ರವರಿ ನೋಡೋದಕ್ಕೆ ಸಿಗುತ್ತೆ. ಮಾನ್ಯವರ್ ವೇದಾಂತ್ ಫ್ಯಾಷನ್ IPO ಗಮನಿಸಿದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ 36 ಇದೆ. ಸೊ ಇಲ್ಲಿ 600 ರೂಪಾಯಿಯ ಲಿಸ್ಟಿಂಗ್ ಗೇನ್ಗಳು ಕಾಣಿಸ್ತಿದೆ. ಬಟ್ ಮಾರ್ಕೆಟ್ ವೀಕ್ ಇದ್ರೆ ಸೊ ಇಲ್ಲಿ ನಮಗೆ ಪ್ರೀಮಿಯಂನಲ್ಲಿ ಇನ್ನಷ್ಟು ಫಾಲ್ ನೋಡುವಂಥ ಸಾಧ್ಯತೆ ಇರುತ್ತೆ. ಈ IPOನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ರಿಸ್ಕ್ ತಗೋತೀನಿ ಅಂದರೆ 600 ರೂಪಾಯಿಗೆ ರಿಸ್ಕನ್ನು ತಗೋಬೋದಾಗುತ್ತೆ. ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಂತ ಅನ್ಸೋದಿಲ್ಲ, ಏನಕ್ಕೆ ಇವರು ಸ್ವಲ್ಪ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬರ್ತಿದ್ದಾರೆ. ಸೊ ವ್ಯಾಲ್ಯೂಯೇಷನ್ ಅನ್ನ ಗಮನಿಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ನ ರಿಸಲ್ಟ್ ಯಾವ ರೀತಿ ಬರುತ್ತೆ ಅದರ ಮೇಲೆ ಡಿಸಿಷನ್ ಅನ್ನ ತಗೋಬೋದಾಗುತ್ತೆ. ಹಾಗೆ ಟಾಟಾ ಸ್ಟೀಲ್ನ Q3 ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಇವರ ಪ್ರಾಫಿಟ್ ಡಬಲ್ ಆಗಿರೋದು ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಹಾಗೆ ರೆವೆನ್ಯೂನಲ್ಲೂ ಕೂಡ 45% ಗ್ರೋತ್ ಕಾಣಿಸ್ತಿದೆ. ಟಾಟಾ ಸ್ಟೀಲ್ ಇಲ್ಲಿ 9,598 ಕೋಟಿ ಪ್ರಾಫಿಟ್ ಅನ್ನ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅದೇ 2020 ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಅದು 4,000 ಕೋಟಿಯಷ್ಟು ಇತ್ತು. ಸೊ ನೋಡ್ಬೋದು ಪ್ರಾಫಿಟ್ ನಮಗೆ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲಿ ಟಾಟಾ ಸ್ಟೀಲ್ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಶೇರ್ ಪ್ರೈಸ್ ಕೂಡ ನಮಗೆ ಜಂಪ್ ಆಗಿರೋದು ಕಾಣಿಸ್ತಿತ್ತು. ಬಟ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಹಾಗೆ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಮೊಮೆಂಟಮ್ ಇದೆ. ಸೊ ಈ ಒಂದು ರಿಸಲ್ಟ್ಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅದನ್ನು ನಾಳೆ ನಾವು ಗಮನಿಸಬಹುದಾಗುತ್ತೆ. ಹಾಗೆ ಪೇಟಿಎಂನ Q3 ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇನ್ನೂ ಕಂಪನಿಯಲ್ಲಿ ಲಾಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. 778 ಕೋಟಿಗಳ ಲಾಸ್ ಈ ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬಟ್ ಇವರ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. ಬಟ್ ಕಂಪನಿ ಹೈಯರ್ ಲಾಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇಲ್ಲಿ ನಾವು ಸೆಪ್ಟೆಂಬರ್ ಕ್ವಾರ್ಟರ್ ಅಂದ್ರೆ 2021 ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 482 ಕೋಟಿ ಲಾಸ್ ಅನ್ನ ಇವರು ಡಿಕ್ಲೇರ್ ಮಾಡಿದ್ರು. ಬಟ್ ಈಗ ಲಾಸ್ ನಮಗೆ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ರೆವೆನ್ಯೂ ಇಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕಂಪನಿ ಲಾಸ್ ಅನ್ನ ಮಾಡ್ತಿದೆ ಅಂದಾಗ ಸೊ ಅವರು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಿರ್ತಾರೆ. ಹಾಗೆ ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ನಿಮಗೆ ತಿಳಿಸಿದೆ. ಸೊ ಇಂಟರ್ನೆಟ್ ಬೇಸ್ಡ್ ಕಂಪನಿಗಳು ಏನಿರುತ್ತೆ ಇವರು ಲಾಸ್ ಅನ್ನ ಏನಕ್ಕೆ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಅಕಸ್ಮಾತ್ ಏನಾದರೂ ಈ ಕಂಪನಿಗಳು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದಾಗ ಸೊ ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಅದ್ರ ಬದಲು ಅವ್ರು ಏನು ರೆವೆನ್ಯೂ ಜನರೇಟ್ ಆಗುತ್ತೆ ಅದನ್ನು ಅವರು ಬೇರೆ ಸೋರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆ ಕಾರಣದಿಂದ ಪೇಟಿಎಂನಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ ಕಾಲ್ ಇರೋದು 2026 ವೇಳೆಗೆ ಪೇಟಿಎಂ ಏನಾದರೂ ಪ್ರಾಫಿಟ್ ಹತ್ರ ಹೋಗ್ಬೋದು ಅಂತ. ಸೊ ಅಲ್ಲಿವರೆಗೂ ಕಂಪನಿ ಲಾಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅದಕ್ಕೋಸ್ಕರ ಪೇಟಿಎಂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಶೇರ್ ಪ್ರೈಸ್ ಅನ್ನು ನಾವು ಗಮನಿಸಿದಾಗ 950ರ ಹತ್ತತ್ರ ಇದು ಟ್ರೇಡ್ ಆಗ್ತಿದೆ. ಸೊ ಕಂಪನಿ ಪ್ರೈಸ್ ಇದ್ದಿದ್ದು 2,000 ರೂಪಾಯಿ. ಸೊ ಆಲ್ಮೋಸ್ಟ್ ಇಲ್ಲಿ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೆಕ್ವೆರಿ ಟಾರ್ಗೆಟ್ ಕೊಟ್ಟಿದ್ದು 900 ರೂಪಾಯಿ. ಸೊ ಆ ಲೆವೆಲ್ವರೆಗೂ ಹೋಗಿತ್ತು ಶೇರ್. ಸೊ ಅಲ್ಲಿಂದ ಸ್ವಲ್ಪ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ ಬಜೆಟ್ ಆದ್ಮೇಲೆ. ಏನಕ್ಕೆ ಅಂದ್ರೆ ಬಜೆಟ್ನಲ್ಲಿ ಸೊ ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ರು. ಸೊ ಆ ಕಾರಣದಿಂದ ಶೇರಲ್ಲಿ ಸ್ವಲ್ಪ ಮೊಮೆಂಟಮ್ ಬಂದಿತ್ತು. ಬಟ್ ನೋಡಬೇಕಾಗುತ್ತೆ ಇಷ್ಟೊಂದು ಲಾಸ್ ಅನ್ನು ಈಗ ಡಿಕ್ಲೇರ್ ಮಾಡಿದ್ದಾರೆ. ಸೊ ಯಾವ ರೀತಿ ಮೊಮೆಂಟಮ್ ಆಗುತ್ತೆ ಅಂತ.
ಹಾಗೆ CMS ಇನ್ಫೋಸಿಸ್ಟಮ್ನ ಕ್ವಾರ್ಟರ್ 3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲೂ ಕೂಡ 48% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ಹಾಗೆಯೇ ಕಂಪನಿಯ ಅರ್ನಿಂಗ್ ಪರ್ ಶೇರ್ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಅನ್ನು ಇಲ್ಲಿ CMS ಇನ್ಫೋಸಿಸ್ಟಮ್ ಡಿಕ್ಲೇರ್ ಮಾಡಿದ್ದಾರೆ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ 273ರಲ್ಲಿ CMS ಇನ್ಫೋಸಿಸ್ಟಮ್ ಟ್ರೇಡ್ ಆಗ್ತಿದೆ. ಸೊ ಇವರು IPO ಪ್ರೈಸ್ ಅನ್ನು ಸೆಟ್ ಮಾಡಿದ್ದು 216 ರೂಪಾಯಿ ಹತ್ರ. ಸೊ ಇಲ್ಲಿ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಕೂಡ ತೋರಿಸಿದ್ದಾರೆ. ಸೊ ಈ ಮೊಮೆಂಟಮ್ ಇನ್ನಷ್ಟು ಕಂಟಿನ್ಯೂ ಆಗೋದು ನಮಗೆ ಕಾಣಿಸಬಹುದು. ಹಾಗೆ ABFRL ಆದಿತ್ಯ ಬಿರ್ಲಾ ಫ್ಯಾಷನ್ ಲಿಮಿಟೆಡ್ ಇವರ ಕ್ವಾರ್ಟರ್ 3 ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ನಮಗೆ ಇಲ್ಲಿ ಪ್ರಾಫಿಟ್ ತ್ರಿಬಲ್ ಆಗ್ತಿರೋದು ಕಾಣಿಸ್ತಿದೆ. 196 ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು 2020ರ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ ಇವರ ಪ್ರಾಫಿಟ್ ಏನಿತ್ತು 58ರಿಂದ 59 ಕೋಟಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಪ್ರಾಫಿಟ್ ಆಲ್ಮೋಸ್ಟ್ 200 ಕೋಟಿ ಹತ್ರ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಇಲ್ಲಿ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಹೋದ ವರ್ಷ ನಮಗೆ ಗೊತ್ತಿತ್ತು ಕೋವಿಡ್ ಕಾರಣದಿಂದ ಸ್ವಲ್ಪ ನಮಗೆ ಫ್ಯಾಷನ್ ಇಂಡಸ್ಟ್ರಿ ಆಗಿರ್ಬೋದು, ಸೊ ಯಾವುದೇ ರೀತಿಯ ರಿಟೇಲ್ ಕಂಪನಿಗಳ ಮೇಲೆ ತುಂಬಾನೇ ಎಫೆಕ್ಟ್ ಆಗಿತ್ತು. ಬಟ್ ಇಲ್ಲಿ ಬಿಸ್ನೆಸ್ ಎಲ್ಲ ಸರಿ ಹೋದ್ಮೇಲೆ ಒಳ್ಳೆ ಒಂದು ಪ್ರಾಫಿಟ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ಶೇರ್ ಪ್ರೈಸ್ ಅನ್ನ ನಾವು ಗಮನಿಸಿದಾಗ ಶೇರ್ ಪ್ರೈಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಸೊ ಈ ಒಂದು ಒಳ್ಳೆ ರಿಸಲ್ಟ್ ನಿಂದ ನಮಗೆ ಶೇರ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಕ್ವಾರ್ಟರ್ 3 ರಿಸಲ್ಟ್ ಕೂಡ ಬಂದಿದೆ. ಸೊ ಕ್ವಾರ್ಟರ್ 3ಯಲ್ಲಿ ಬ್ಯಾಂಕ್ ಇಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 34 ಕೋಟಿಯ ಲಾಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಬಟ್ ನಾವಿಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಲಾಸ್ ಕಮ್ಮಿ ಆಗಿದೆ. 2020ರ ಡಿಸೆಂಬರ್ನಲ್ಲಿ ಇವರು 279 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಲಾಸ್ ಈಗ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ ನೆಟ್ ಲಾಸ್ ಈಗ 34 ಕೋಟಿಯಷ್ಟು ಕಾಣಿಸ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ಏನಿದೆ ಅದು ಇಂಪ್ರೂವ್ ಆಗ್ತಿರೋದು ನಮಗೆ ಕಾಣಿಸ್ತಾ ಇದೆ. ಹಾಗೆ ಇವರ ಡೆಪಾಸಿಟ್ ಕೂಡ ಗ್ರೋ ಆಗ್ತಿದೆ. 34% ಇಯರ್ ಆನ್ ಇಯರ್ ನಮಗೆ ಡೆಪಾಸಿಟ್ ಗ್ರೋತ್ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ನ ಬಳಿ ಈಗ 15,563 ಕೋಟಿಗಳಷ್ಟು ಡೆಪಾಸಿಟ್ ಇದೆ. ಹಾಗೆ ನಾವು NPA ಗಮನಿಸೋದಾದ್ರೆ ಸೊ NPA ಕಮ್ಮಿ ಆಗಿದೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ. ಬ್ಯಾಂಕ್ಗೆ 9.8% NPA ನಮಗೆ ನೋಡೋದಕ್ಕೆ ಸಿಗ್ತಿದೆ. ಅದೇ ನಾವು ಕಳೆದ ಕ್ವಾರ್ಟರ್ನಲ್ಲಿ ಗಮನಿಸಿದ್ರೆ ಅಂದರೆ ಸೆಪ್ಟೆಂಬರ್ನ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 11.8% ಕಾಣಿಸ್ತಿತ್ತು. ಸೊ NPA ಕೂಡ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಹಾಗೆ ಶೇರ್ ಪ್ರೈಸ್ ನೋಡಿದ್ರೆ ಇಲ್ಲಿ ನಮಗೆ 20 ರೂಪಾಯಿ ಹತ್ರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನೊಂದಿಗೆ ಉಜ್ಜೀವನ್ ಫೈನಾನ್ಸ್ ಕೂಡ ಮರ್ಜ್ ಆಗುವಂಥ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಸದ್ಯದಲ್ಲೇ. ಸೊ ಕಂಪನಿ 6 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ಅದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಸದ್ಯದಲ್ಲೇ ನ್ಯೂಸ್ ನೋಡೋದಕ್ಕೆ ಸಿಗ್ಬೋದು. ಅದಾದ್ಮೇಲೆ ನಮಗೆ ಬ್ಯಾಂಕ್ನ ವ್ಯಾಲ್ಯೂಯೇಷನ್ ಚೇಂಜ್ ಆಗೋದು ಕೂಡ ಕಾಣಿಸ್ಬೋದು. ಸೊ ಯಾರ್ಯಾರು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಸೊ ಲಾಸ್ ಕೂಡ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಅಕಸ್ಮಾತ್ ಏನಾದರೂ ಈ ಬ್ಯಾಂಕ್ ಒಳ್ಳೆ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರೆ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ನ ಕಡೆಯಿಂದ ಒಂದು ಡಿಫಾಲ್ಟ್ ಆಗಿದೆ. ಸೊ 89 ಕೋಟಿ ಲೋನ್ ಅನ್ನು ಇವರು ಇಂಡಸ್ಇಂಡ್ ಬ್ಯಾಂಕ್ ಏನು ಕೊಡಬೇಕಿತ್ತು, ಸೊ ಅದನ್ನು ಡಿಫಾಲ್ಟ್ ಮಾಡಿದ್ದಾರೆ. ಅದೇ ಕಾರಣದಿಂದ ಇಂಡಸ್ಇಂಡ್ ಬ್ಯಾಂಕ್ ಇಲ್ಲಿ NCLTಗೆ ಮೂವ್ ಆಗಿದ್ದಾರೆ. ಇವ್ರ ಮೇಲೆ ಒಂದು ಇನ್ಸಾಲ್ವೆನ್ಸಿ ಕೇಸನ್ನು ಕೂಡ ಫೈಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಜಿ ಎಂಟರ್ಟೈನ್ಮೆಂಟ್ ಫ್ರೈಡೆ ಸ್ಟಾಕ್ ಎಕ್ಸ್ಚೇಂಜಸ್ಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಏನು ಇವರು ಚಾಲೆಂಜನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಲೀಗಲ್ ಆಗಿ ಉತ್ತರವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆಕ್ಸಿಸ್ ಫೈನಾನ್ಸ್ನ ಕಡೆಯಿಂದ ಇವರಿಗೆ ಒಂದು ನೋಟಿಸ್ ಕೂಡ ಬಂದಿತ್ತು ಕಳೆದ ಮಂತ್. 146 ಕೋಟಿಯ ಲೋನ್ ಏನಿದೆ ಅದನ್ನು ನೀವು ಪಾವತಿ ಮಾಡಬೇಕು ಅಂತ. ಸೊ ಇಲ್ಲಿ ಜಿ ಎಂಟರ್ಟೈನ್ಮೆಂಟ್ ಸೋನಿ ಜೊತೆ ಮರ್ಜರನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆಕ್ಸಿಸ್ ಫೈನಾನ್ಸ್ ನೀವು ಈ ಮರ್ಜರನ್ನು ಏನು ಮಾಡ್ತಿದ್ದೀರಾ ಅದಕ್ಕೆ ಮುಂಚೆನೇ ನಮ್ಮ ಲೋನನ್ನು ನೀವು ಏನು ತೊಗೊಂಡಿದ್ದೀರಾ ಸೊ ಅದನ್ನು ನೀವು ವಾಪಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಜಿ ಎಂಟರ್ಟೈನ್ಮೆಂಟ್ನ CEO ಸೊ ನಾವು ಮರ್ಜರ್ಗೂ ಮುಂಚೆ ನಿಮಗೆ ಯಾವುದೇ ರೀತಿಯ ಒಂದು ಅಶ್ಯೂರೆನ್ಸನ್ನು ಕೊಡೋದಕ್ಕೆ ಆಗೋದಿಲ್ಲ. ಮರ್ಜರ್ ಆದಮೇಲೆ ನಾವು ಈ ಲೋನನ್ನು ಕ್ಲಿಯರ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ತುಂಬಾ ಕೇಸ್ಗಳು ಇಲ್ಲಿ ಜಿ ಎಂಟರ್ಟೈನ್ಮೆಂಟ್ನ ಮೇಲೆ ನಡೀತಿದೆ. ಸೊ ಆ ಕಾರಣದಿಂದ ಯಾರ್ಯಾರು ಶೇರ್ಗಳನ್ನು ಅಕಸ್ಮಾತ್ ಹೋಲ್ಡ್ ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಎಲ್ಲ ನ್ಯೂಸ್ಗಳು ಜಿ ಎಂಟರ್ಟೈನ್ಮೆಂಟ್ ಶೇರ್ಗೆ ನೆಗೆಟಿವ್ ಆಗುತ್ತೆ. ಸೊ ನಮಗೆ ಸೋನಿ ಜೊತೆ ಮರ್ಜರ್ ಆಗುತ್ತೆ ಅನ್ನುವಾಗ ಸ್ವಲ್ಪ ಶೇರ್ನಲ್ಲಿ ಮೊಮೆಂಟಮ್ ಕಾಣಿಸಿತ್ತು. ಬಟ್ ಈ ಎಲ್ಲ ನ್ಯೂಸ್ಗಳಿಂದ ಶೇರ್ನಲ್ಲಿ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಹಾಗೆಯೇ ಬ್ಯಾಂಕ್ಗಳಿಗೆ ಒಂದು ಪವರ್ ಇರುತ್ತೆ. ಸೊ ಅವರು ಲೋನ್ಗಳನ್ನು ಕೊಟ್ಮೇಲೆ ಸೊ ಇಲ್ಲಿ ಕಂಪನಿಗಳು ಡಿಫಾಲ್ಟ್ ಮಾಡ್ತಾ ಹೋದಾಗ ಸೊ ಅವರು ಕೇಸನ್ನು ಫೈಲ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ NCLT ಏನಾದರೂ ಇಲ್ಲಿ ಅಪ್ರೂವಲ್ ಅನ್ನು ಕೊಟ್ಟರೆ ಸೊ ಕಂಪನಿಗಳಿಗೆ ಅದು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹಾಗೆಯೇ ರಿಲಯನ್ಸ್ನ ಕೆಲವು ಕಂಪನಿಗಳು ಕೂಡ ಇದಾವೆ. ರಿಲಯನ್ಸ್ ಕ್ಯಾಪಿಟಲ್ ಆಗಿರ್ಬೋದು, ರಿಲಯನ್ಸ್ ಪವರ್, ಸೊ ಎಲ್ಲ ಲೋನ್ ಡಿಫಾಲ್ಟ್ ಆಗ್ತಿದ್ದಾವೆ. ಸೊ ಅಲ್ಲೂ ಕೂಡ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಾಗೆ ಫ್ಯೂಚರ್ ಗ್ರೂಪ್ನ ಕಂಪನಿಗಳು ಕೂಡ ಅಷ್ಟೇ ಲೋನನ್ನು ಡಿಫಾಲ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ನಮಗೆ ಬ್ಯಾಂಕ್ನ ಕಡೆಯಿಂದ ಪ್ರೆಷರ್ಗಳು ನೋಡೋದಕ್ಕೆ ಸಿಗ್ತಿರುತ್ತೆ. ಸೊ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಶೇರ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.